ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನರಲ್ಲಿ ಗೊಂದಲ ಇದೆ. ಹಾರ್ಟ್ ಕಂಪ್ಲೀಟ್ ಸ್ಟಾಪ್ ಆದಾಗ ಅದು CPR ಸಂಚಾರ ಕಡಿಮೆ ಆದಾಗ ಏನೇನೋ ಕಂಡು ಬರ್ತದೆ. ಆನೆ ಕಾಲಿಟ್ಟು ತುಳಿತಾ ಇದೆಯಾ ಅನ್ನೋ ತರ ನಿಮ್ಗೆ ಅಷ್ಟು ಪೇನ್ ಬರ್ತದೆ, ತಡ್ಲಿಕ್ಕಾಗಲ್ಲ, ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ. ಕಾಮ ಕೂತ್ಕೋಬೇಕು, ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಪ್ರಿಕಾಷನರಿ ಮೆಷರ್ಸ್ ನಾವ್ ಯಾವ ತರ ತಗೋಬೇಕು ಅಂತ? ನಮ್ಮ ಜೀವನನೇ ನಾವು ಮುಡುಪಾಗಿಟ್ಟು ನಾವು ಕೆಲಸ ಮಾಡಿ ಬದುಕದೇ ಇಲ್ಲ ಅಂದ್ಮೇಲೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ದಟ್ ಜಾಬ್. 6 to 8 hours ಸ್ಲೀಪ್ ಇರಬೇಕು. ಸೊ ಒಂಟಿತನ ನಿಮ್ಗೆ ಕಾಡಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಮೋರ್ ಸ್ಟ್ರೆಸ್ ಆನ್ ಯುವರ್ ದಿಸ್ ಒನ್. ನಿಮ್ಗೆ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಸಮಾಧಾನ ಸಿಗದ BP ತಂತಾನೆ ಕಡಿಮೆ ಆಗುತ್ತೆ. ನಮ್ಮ ಪರ್ ಡೇ ಏನಿಲ್ಲ ಅಂದ್ರೆ ಒಂದು 5 kilometers ವಾಕ್ ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನರಲ್ಲಿ ಗೊಂದಲ ಇದೆ. ಕೆಲವರು CPR ಮಾಡಿ ಅಂತಾರೆ, ಕೆಲವರು ತಕ್ಷಣ ನೀರ್ ಕುಡಿಸಿ ಅವ್ರು ಸ್ವಲ್ಪ ಸುಧಾರಿಸ್ಕೋತಾರೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಏನ್ ಮಾಡ್ಬೇಕಾಗತ್ತೆ ಅಂತ? ಯೂಶಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು CPR ಯಾವಾಗ ಮಾಡ್ತೀವಿ ಅಂದ್ರೆ ಹಾರ್ಟ್ ಕಂಪ್ಲೀಟ್ ಸ್ಟಾಪ್ ಆದಾಗ ಅದು CPR. ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಎಲ್ಲರೂ ಹಾರ್ಟ್ ಕಂಪ್ಲೀಟ್ ಆಗಿ ಹಾರ್ಟ್ ಅರೆಸ್ಟ್ ಆಗಲ್ಲ. ಅರೆಸ್ಟ್ ಆದಾಗ CPR. ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಪೇನ್ ಫುಲ್ ಹಾರ್ಟ್ ನಿಮ್ಗೆ ಹೃದಯದ ಆಕ್ಟಿವಿಟಿನೇ ಇರಲ್ಲ, ಹಾರ್ಟ್ ಆಕ್ಟಿವಿಟಿ ಇರಲ್ಲ, ಅವಾಗ CPR ಕಮ್ ಇನ್ ಟು ಪಿಕ್ಚರ್. ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ರಕ್ತನಾಳಗಳು ಪ್ರಾಬ್ಲಮ್ ಆಗಿ ರಕ್ತ ಸಂಚಾರ ಕಡಿಮೆ ಆದಾಗ ಏನೇನೋ ಕಂಡು ಬರ್ತದೆ, ಅಥವಾ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಒಳಗಡೆ ಸ್ನಾಯುಗಳು ಸಾಯಕ್ ಶುರು ಆಗ್ತದೆ. ಅವಾಗ ನಿಮ್ ಪೇನ್ ಇಂಟಾಲರಬಲ್ ಪೇನ್, ಸಿವಿಯರ್ ಪೇನ್ ಇರ್ತದೆ. ಆ ಪೇನ್ ಹೆಂಗಿರ್ತದೆ ಅಂದ್ರೆ ನಾವು ಯೂಶಲಿ ಏನ್ ಹೇಳ್ತೀವಿ, ಆನೆ ಕಾಲಿಟ್ಟು ತುಳಿತಾ ಇದೆಯಾ ಅನ್ನೋ ತರ ನಿಮ್ಗೆ ಅಷ್ಟು ಪೇನ್ ಬರ್ತದೆ, ತಡ್ಲಿಕ್ಕಾಗಲ್ಲ, ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ, ಏನೋ ಒಂಥರ ಆಗ್ತದೆ, ವಾಂತಿ ಆಗ್ತಾ ಇರ್ತದೆ. ಸೊ ಇದನ್ನ ಹಾರ್ಟ್ ಅಟ್ಯಾಕ್ ಸೂಚನೆಗಳು ಇವೆಲ್ಲ. ಸೊ ಅವಾಗ ಏನ್ ಮಾಡ್ಬೋದು ನೀವು, ಸಪೋಸ್ ಇಫ್ ಯು ಆರ್ ನಿಯರ್ ಸಂಬಡಿ, ಟೇಕ್ ಸಂಬಡಿ ಸೆಲ್ಫ್. ನಾವೇ ಸ್ವಂತ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಆಂಬುಲೆನ್ಸ್ ಇದೆ, ಈಗೇನೆ ವೆರಿ 108 ಮಾಡಿದ್ರೆ ಎಲ್ಲ ಕಡೆ ಬರ್ತಾರೆ. ಅಥವಾ ಎಲ್ಲ ನೀವು ಬಸ್ ಸ್ಟ್ಯಾಂಡ್ ಅಲ್ಲೋ, ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲೋ, ಏರ್ಪೋರ್ಟ್ ಅಲ್ಲೇ ಇರ್ತೀರಿ, ಅಲ್ಲಿ ಈ ಟೇಕ್ ಸಂಬಡಿ ಸೆಲ್ಫ್. ಜಸ್ಟ್ ನನ್ಗೆ ಹಿಂಗೆ ಆಗ್ತಾ ಇದೆ ಅಂತ ಪಕ್ಕದಲ್ಲಿ ಯಾರಾದ್ರೂ ಇದ್ದವ್ರನ್ನ ಹೆಲ್ಪ್ ಮಾಡೋದು, ಕಾಮ ಕೂತ್ಕೋಬೇಕು, ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಈಗ ಯಾರು ಇಲ್ಲ ಅಂತಂದಾಗ ಜಸ್ಟ್ ನಮ್ಮ ಹತ್ರ ಒಂದು ಫೋನ್ ಇದೆ, ನಾವಿದೀವಿ, ಸೊ ಆ ಟೈಮ್ ಫೋನ್ ಮಾಡಿ ಅದು ಬರೋವರೆಗೂ ಆರಾಮ್ಗೆ ಟೇಕ್ ರೆಸ್ಟ್, ಬಿಕಾಸ್ ಯು ಕೆನಾಟ್ ರನ್ ಯುವರ್ ಸೆಲ್ಫ್ ಅಟ್ ದ ಟೈಮ್ ಅಲ್ಲಿ. ನಿಧಾನಕ್ಕೆ ದೊಡ್ಡ ಉಸಿರು ತಗೊಳ್ಳಿ, ಬಿ ಯುವರ್ ಸೆಲ್ಫ್ ಅಂತ ಕಾಮ ಕೂತ್ಕೊಳ್ಳಿ, ಆಯ್ತಾ, ಅಥವಾ ಮಲಗಿರಿ. ಕೆಲವು ಮನೇಲಿ ಏನಾದ್ರು ಬೇರೆ ಏನಾದ್ರು ನಿಮ್ಗೆ ಹಾರ್ಟ್ ಪೇಷಂಟ್ ಯಾರಾದ್ರೂ ಇರ್ತಾನೆ, ಅವ್ರ ಕಡೆ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಅಂತ ಇರ್ತದೆ, ಅದನ್ನ ಒಂದು ತಗೊಳ್ಳಿ. ಕೆಲವೊಮ್ಮೆ NTG ನೈಟ್ರೋಗ್ಲಿಸರಿನ್ ಟ್ಯಾಬ್ಲೆಟ್ಸ್ ಅಂತ ಇದ್ದರೆ ನಿಮ್ಗೆ ಏನಾದ್ರ ಬಗ್ಗೆ ಐಡಿಯಾ ಇತ್ತಂದ್ರೆ ಅದು ತಗೊಂಡ್ರೆ ಒಳ್ಳೇದು. ಅಥವಾ ನೀವು ಏರ್ಪೋರ್ಟ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆ ಇಟ್ಟಿರ್ತಾರೆ ಅದನ್ನ, ಈ ಟ್ಯಾಬ್ಲೆಟ್ಸ್ಗಳನ್ನ ಇಟ್ಟಿರ್ತಾರೆ. ಸೊ ಅದನ್ನ ಕೇಳಿದ ತಕ್ಷಣ ಕೊಡ್ತಾರೆ, ಅದನ್ನ ತಗೋಬಹುದು. ಆಸ್ಪಿರಿನ್ ಟ್ಯಾಬ್ಲೆಟ್ಸು, NTG ಟ್ಯಾಬ್ಲೆಟ್ಸು ತಗೊಂಡು ನೀವು ನಿಯರ್ ಬೈ ಪ್ಲೇಸಸ್ ಏನಿರ್ತದಲ್ಲ, ನಮ್ಮ ಹೆಲ್ತ್ ಆಂಬುಲೆನ್ಸ್ ಇರ್ಬೋದು ಅಥವಾ ಫಸ್ಟ್ ಏಡ್ ಸೆಂಟರ್ಸ್, ಅವ್ರಿಗೆ ನೀವು ಹೆಲ್ಪ್ ತಗೊಂಡ್ರೆ ಇಮಿಡಿಯೇಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಡಿಸಾಸ್ಟರ್ಸ್. ಫೈನ್ ಸರ್. ಇದೆಲ್ಲ ಡಿಸಾಸ್ಟರ್ಸ್ ಆಗೋದಕ್ಕಿಂತ ಮುಂಚೆ ಪ್ರಿಕಾಷನರಿ ಮೆಷರ್ಸ್ ನಾವ್ ಯಾವ ತರ ತಗೋಬೇಕು ಅಂತ? ಪ್ರಿಕಾಷನರಿ ಮೆಷರ್ಸ್ ಅಂದ್ರೆ ಸಾಮಾನ್ಯವಾಗಿ ಈಗ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಒಂದು, ಮನಸ್ಸಿಗೆ ಸಮಾಧಾನ ಆಗೋ ತರ ನಮ್ಮ ಕೆಲಸಗಳು, ನಮ್ಗೆ ಇಷ್ಟ ಆಗಿರೋ ಕೆಲಸಗಳು ಮಾಡಿ, ವರ್ಕ್ ಪ್ಲೇಸ್ ಸ್ಟ್ರೆಸ್ ತಗೊಳೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅನ್ಸ್ತದೆ. ಯಾಕೆಂದ್ರೆ ನಮ್ಮ ಜೀವನನೇ ನಾವು ಮುಡುಪಾಗಿಟ್ಟು ನಾವು ಕೆಲಸ ಮಾಡಿ ಬದುಕದೇ ಇಲ್ಲ ಅಂದ್ಮೇಲೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ದಟ್ ಜಾಬ್. ಅದು ಒಂದು. ಸ್ಲೀಪ್ 6 to 8 hours ಸ್ಲೀಪ್ ಇರಬೇಕು, ಅನ್ಇಂಟರಪ್ಟೆಡ್ ಸ್ಲೀಪ್ ಇದ್ರೆ ಒಳ್ಳೇದು. ಪ್ಲಸ್ ನಿಮ್ಗೆ ಬಾಡಿಗೂ ರೆಸ್ಟ್ ಬೇಕಾಗ್ತದೆ. ನಿಮ್ ಕೆಲಸ ಇರ್ಬೋದು 8-10 hours ಇರ್ಬೋದು, ಅಥವಾ 12 hours ಇರ್ಬೋದು. ಆಫ್ಟರ್ ದಟ್ ನಿಮ್ಗೆ ಬಾಡಿಗೆ, ಮನಸ್ಸಿಗೆ ಎಲ್ಲದಕ್ಕೂ ರೆಸ್ಟ್ ಬೇಕಾಗ್ತದೆ. ಆದಷ್ಟು ಟೈಮು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಕಳೆದ್ರೆ ಒಳ್ಳೇದು. ಮೊಬೈಲು, ಕಂಪ್ಯೂಟ್ರು ಅದೇನಾಗುತ್ತೆ ನಿಮ್ಗೆ ಇಟ್ ಕ್ರಿಯೇಟ್ ಎ ಲೋನ್ಲಿನೆಸ್. ನೀವು ಹೇಳ್ಬೋದು ನಾವು 10 ಜನ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ, 10 ಜನ 10 ಮೊಬೈಲ್ ಇಟ್ಕೊಂಡು 10 TV ನೋಡ್ಕೊಂತ ಕೂತಿದ್ರೆ ಅದು ಸಮಸ್ಯೆ ಪರಿಹಾರ ಆಗಲ್ಲ. ಈ ಮನೆಗೆ ಬಂದಾಗಲೂ ಈಗ ಹೆಂಗ್ ಆಗ್ತಾ ಇದೆ, ಮಗ ಒಂದ್ ನೋಡ್ತಾ ಇರ್ತಾನೆ, ಅಪ್ಪ ಒಂದ್ ನೋಡ್ತಾ ಇರ್ತಾರೆ, ಎಲ್ಲಾರು ಒಂದೊಂದು ನೋಡ್ಕೊಂಡು, ಟಿವಿಗಿನ ಮುಂಚೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲಿ ಮಾತಾಡ್ತಾ ಇದ್ರು, ಅಥವಾ ಏನೋ ಮಾಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಇದ್ ಮಾಡ್ತಾ ಇದ್ರು. ಈಗ ಏನಾಗಿದೆ, ಎವರಿಬಡಿ ಇಸ್ ಗ್ಲೂಡ್ ಟು ದೇರ್ ಓನ್ ಡಿವೈಸಸ್. ಸೊ ಹಾಗಾಗಿ ಏನಾಗಿದೆ, ಮನೇಲಿ ಹೋದ್ರು ಒಂಟಿನೇ, ಕೆಲ್ಸಕ್ಕೆ ಹೋದ್ರು ಒಂಟಿನೇ. ಸೊ ಒಂಟಿತನ ನಿಮ್ಗೆ ಕಾಡಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಮೋರ್ ಸ್ಟ್ರೆಸ್ ಆನ್ ಯುವರ್ ದಿಸ್ ಒನ್. ಸ್ಟ್ರೆಸ್ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಸ್ಟ್ರೆಸ್ ಒಂದೇ ಅಲ್ಲ, ಅದ್ರ ಜೊತೆ ನೀವು ಯಾವ ಸ್ಮೋಕಿಂಗ್ ಹ್ಯಾಬಿಟ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಈ ಅಭ್ಯಾಸಗಳು, ದುಶ್ಚಟಗಳು ಇರ್ತವೆ. ಸೊ ಅದು ದುಶ್ಚಟ ಅಂತ ಹೇಳೋದ್ಕಿಂತಲೂ ಅವೆಲ್ಲ ನಿಮ್ಗೆ ಸ್ಟ್ರೆಸ್ ಇಂದಾನೆ ಸ್ಮೋಕ್ ಮಾಡಕ್ ಶುರು ಮಾಡ್ತಾರೆ. ಹೌದು, ಸ್ಟ್ರೆಸ್ ಅವಾಯ್ಡ್ ಮಾಡಕ್ಕೋಸ್ಕರ ನಾನು ಸ್ಮೋಕ್ ಮಾಡ್ತೀನಿ, ಸ್ಟ್ರೆಸ್ ಅವಾಯ್ಡ್ ಮಾಡಕ್ಕೋಸ್ಕರ ನನ್ನ ಡ್ರಿಂಕ್ಸ್, ಆಲ್ಕೋಹಾಲ್ ತಗೋತೀನಿ ಅಂತ ಹೇಳ್ತೀನಿ. ಬಟ್ ಇದು ಅಷ್ಟು ನಿಮ್ಗೆ ಏನಂತಾರೆ, ಸ್ಟ್ರೆಸ್ನೇ ಅವಾಯ್ಡ್ ಮಾಡಬೇಕು. ದಟ್ ಇಸ್ ದಿ ಕಾಮನ್ ಥಿಂಗ್. ನೆಕ್ಸ್ಟ್ ಇಸ್ ದಿಸ್ ಮೊಬೈಲ್ ಥಿಂಗ್. ಸೊ ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಮಾಮೂಲಿ ವಾಕಿಂಗ್ ಹೋಗಿ, ತಿಂಗ್ಳಿ ನಮ್ಮ ಪರ್ ಡೇ ಏನಿಲ್ಲ ಅಂದ್ರೆ ಒಂದು 5 kilometers ವಾಕ್ ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. 5 kilometers per day
ವೀಕ್ಲಿ ಆ ತರ ಒಂದು 3-4 ಟೈಮ್ ಮಾಡಿ. ಇದು ಈಗ ಓಡ್ರಿ ಪಾರ್ಕ್ ರೋಡಲ್ಲಿ ನಡ್ಕೊಂಡು ಹೋಗಿ. ಆದಷ್ಟು ನಿಮ್ಗೆ ಎಲ್ಲದಕ್ಕೂ ಈಗ ಏನಾಗ್ತೀವಿ ಸೈಕಲ್ ಸ್ಕೂಟರ್ಗಳು. ಸೊ ಅಟ್ಲೀಸ್ಟ್ 1-2 ಕಿಲೋಮೀಟರ್ ಜಾಗ ಇದ್ದಾಗ ನಡ್ಕೊಂಡು ಹೋಗೋದು ಒಳ್ಳೇದು. ನಿಮ್ ಮನೆ ಹತ್ರ ತರಕಾರಿ ತರಕೋ ಹಾಲ್ ತರಕೋ ಅದಕ್ಕೂ ನಾವೀಗ ಸ್ಕೂಟರ್ಗಳು ಸೈಕಲ್ ತಗೊಳ್ಳಿ ಪರವಾಗಿಲ್ಲ. ಇಟ್ ವಿಲ್ ಮೋರ್. ಏನಾಗ್ತದೆ ಈಗ ಅಂದ್ರೆ ಈಗ ಏನ್ ಆನ್ಲೈನ್ ಮಾರ್ಕೆಟಿಂಗ್ ಏನ್ ಬಂದಿದೆ ಅಂದ್ರೆ ನೀವು ಹಾಲ್ ತರಕ್ಕೂ ಹೋಗಲ್ಲ ತರಕಾರಿ ತರಕ್ ಹೋಗಲ್ಲ, ಎವ್ರಿಥಿಂಗ್ ಅಟ್ ಅವರ್ ಡೋರ್ ಸ್ಟೆಪ್. ಸೊ ಹಂಗಾಗಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಅದು ಪರಿಹಾರ ನಮ್ಗೆ ಸಿಗ್ತಾ ಇಲ್ಲ. ಸೊ ನಿಮ್ಗೋಸ್ಕರ ನೀವು ಟೈಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೂ ಬಾಡಿಗೋಸ್ಕರ ನೀವು ಹಾರ್ಟ್ ಹೇಳುತ್ತೆ ನನಗೋಸ್ಕರ ನೀನು 1 ಅವರ್ ಕೆಲಸ ಮಾಡೋದು, ನಾನು ನಿನ್ ಲೈಫ್ ಲಾಂಗ್ ನಿನಗೆ ನೋಡ್ಕೋತೀನಿ ಚೆನ್ನಾಗಿ ಅಂತೇಳಿ. ಸೊ 1 ಅವರ್ ಮಿನಿಮಮ್ 5 ಕಿಲೋಮೀಟರ್ಸ್ ಪರ್ ಡೇ. ಆತರ ನೀವು ಪಾರ್ಕಿಗೆ ಹೋಗಿ ನಿಮ್ಮ ಹವ್ಯಾಸಗಳಿಗೆ ಗಮನ ಕೊಡಿ. ಏನೋ ನಿಮ್ಗೆ ಮ್ಯೂಸಿಕ್ ಕೇಳಬೇಕಂತ ಇರ್ಬೋದು, ಮನಸ್ಸಿಗೆ ಸಮಾಧಾನ, ಮೆಡಿಟೇಷನ್ ಇರ್ಬೋದು, ದೇವಸ್ಥಾನಗಳಿಗೆ ಹೋಗಿ. ಸೊ ಅಲ್ಲಿ ಸ್ಪೆಂಡ್ ಸಮ್ ಟೈಮ್, ಅಲ್ಲಿ ನಿಮ್ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಸಮಾಧಾನ ಸಿಗ್ದಾಗ ನಿಮ್ BP ತಂತಾನೆ ಕಡಿಮೆ ಆಗುತ್ತೆ. ಸೊ ನೀವು ಏನಾದ್ರು ಜಗಳಾಡಿ ಯಾರ ಜೊತೆಲಾದ್ರೂ ಈಗ ಟ್ರಾವೆಲ್ ಮಾಡಿ ಬಂದ BP ನಾವು ಚೆಕ್ ಮಾಡೋದಕ್ಕೂ 10 ನಿಮಿಷ ನೀವು ಮಲಗಿ ಎದ್ದು ಅಥವಾ ಯಾರ ಜೊತೆಲಾದ್ರೂ ಫ್ರೆಂಡ್ಸ್ ಜೊತೆ BP ನಾವು ಚೆಕ್ಅಪ್ ಮಾಡಿದಾಗ ಡೆಫಿನೆಟ್ಲಿ ನಾರ್ಮಲ್ BP ಇದ್ದಿದ್ದು ನೀವು ಯಾರ ಜೊತೆನಾದ್ರೂ ಜಗಳ ಆಡಿದ್ರು ಅಥವಾ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಬಂದು 10-15 ಜಾಸ್ತಿ ಆಗಿರುತ್ತೆ. ಸೊ ಹಾರ್ಟ್ ರೇಟು ಅಷ್ಟೇ. ಸೊ ಈ ಸ್ಟ್ರೆಸ್ ನ ಕಡಿಮೆ ಮಾಡ್ಬೇಕಂದ್ರೆ ನಿಮ್ಮ ಏನು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬೇಕು, ನಿಮ್ ಬಾಡಿನ ನೀವು ನೋಡ್ಕೋಬೇಕು ಚೆನ್ನಾಗಿ. ಸೊ ಅದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಭ್ಯಾಸಗಳು ಬಿಡಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.